ನಮಸ್ಕಾರ. ವಿಕಸನ ಟಿವಿಗೆ ಸ್ವಾಗತ. ನಾನು ಪ್ರಮೀಳಾ ವಾಟೆಕಜೆ. ಇದೀಗ ಹೆಡ್ಲೈನ್ಸ್. ವಿವೇಕಾನಂದ ಕಾಲೇಜಿನಲ್ಲಿ ನಡೆಯಿತು ಹನುಮಾನ್ ಚಾಲೀಸಾ ಪಠಣ ಸಪ್ತಾಹ ಕಾರ್ಯಕ್ರಮ. ಮಹಿಳೆಯರಿಗೆ ಪ್ರೇರಣೆಯಾದ ಕಡಬದ ಮೊದಲ ಮಹಿಳಾ ಆಟೋ ರಿಕ್ಷಾ ಚಾಲಕಿ ಪದ್ಮಾವತಿ. ವಿವೇಕಾನಂದ ಕಾಲೇಜಿನಲ್ಲಿ ನಡೆಯಿತು ಶಿವಾರ್ಪಣಂ ಭರತನಾಟ್ಯ ಕಾರ್ಯಕ್ರಮ. ವಿವೇಕಾನಂದ ಮಹಾವಿದ್ಯಾಲಯ ಸ್ವಾಯತ್ತ ಇಲ್ಲಿನ ಹಿಂದಿ ವಿಭಾಗ, ಹಿಂದಿ ಸಂಘ ಮತ್ತು ಐಕ್ಯೂಎಸ್ ಇದರ ಸಹಯೋಗದೊಂದಿಗೆ ಹನುಮಾನ್ ಚಾಲೀಸಾ ಪಠಣ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯ ಜಗನ್ನಾಥ್, ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹಾಗೂ ಸುತ್ತಲಿನ ಪರಿಸರದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸುವಲ್ಲಿ ಹನುಮಾನ್ ಚಾಲೀಸಾ ಪಠಣವು ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ವೇದಿಕೆಯಲ್ಲಿ ಹಿಂದಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ದುರ್ಗಾರತ್ನ, ಉಪನ್ಯಾಸಕಿ ಪೂಜಾ ವೈಡಿ ಮತ್ತು ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಲಕ್ಷ್ಮಿ ಭಟ್ ಉಪಸ್ಥಿತರಿದ್ದರು. ವಿಶ್ವ ಬ್ಯಾಂಕ್ ತನ್ನ ಇತ್ತೀಚಿನ ದಕ್ಷಿಣ ಏಷ್ಯಾ ಅಭಿವೃದ್ಧಿ ಅಪ್ಡೇಟ್ ವರದಿಯಲ್ಲಿ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ. 2026-27 ಸಾಲಿನಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ದರವು ಶೇಕಡ 6.6ರಷ್ಟಿರಲಿದೆ ಎಂದು ಅಂದಾಜಿಸಿದೆ. ಸರ್ಕಾರವು ಮೂಲಸೌಕರ್ಯಗಳ ಮೇಲೆ ಮಾಡುತ್ತಿರುವ ಭಾರೀ ವೆಚ್ಚ ಮತ್ತು ಖಾಸಗಿ ವಲಯದ ಹೂಡಿಕೆಗಳು ಆರ್ಥಿಕತೆಗೆ ಬಲ ತುಂಬುತ್ತಿವೆ. ಒಟ್ಟಾರೆಯಾಗಿ ಜಗತ್ತಿನ ಅನೇಕ ದೊಡ್ಡ ದೇಶಗಳು ಆರ್ಥಿಕ ಹಿಂಜರಿತದ ಭೀತಿಯಲ್ಲಿದ್ದಾಗ ಭಾರತವು ಮಾತ್ರ ಶಕ್ತಿಯುತವಾಗಿ ಬೆಳೆಯುತ್ತಿರುವುದು ದೇಶದ ಪಾಲಿಗೆ ಆಶಾದಾಯಕ ಸಂಗತಿಯಾಗಿದೆ. ಬ್ರಿಟನ್ನಲ್ಲಿ ನಡೆಸಲಾದ ಕ್ಲಿನಿಕಲ್ ಪ್ರಯೋಗಗಳಲ್ಲಿ ಕೇವಲ ಒಂದು ರಕ್ತದ ಪರೀಕ್ಷೆಯ ಮೂಲಕ ಸುಮಾರು 50 ಬಗೆಯ ಕ್ಯಾನ್ಸರ್ಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವ ತಂತ್ರಜ್ಞಾನ ಯಶಸ್ವಿಯಾಗಿದೆ. ಇದನ್ನು ಗ್ಯಾಲರಿ ಟೆಸ್ಟ್ ಎಂದು ಕರೆಯಲಾಗುತ್ತದೆ. ಅಮೆರಿಕದ ಗ್ರೇಲ್ ಕಂಪನಿ ಅಭಿವೃದ್ಧಿಪಡಿಸಿದ ಈ ಪರೀಕ್ಷೆಯು ಮನುಷ್ಯನ ರಕ್ತದಲ್ಲಿರುವ ಕ್ಯಾನ್ಸರ್ ಕೋಶಗಳ DNA ತುಣುಕುಗಳನ್ನು ಪತ್ತೆ ಹಚ್ಚುವ ಮೂಲಕ ಕೆಲಸ ಮಾಡುತ್ತದೆ. ಇದು ಕ್ಯಾನ್ಸರ್ ದೇಹದ ಯಾವ ಭಾಗದಲ್ಲಿ ಆರಂಭವಾಗಿದೆ ಎಂಬುದನ್ನು ಶೇಕಡ 85ರಷ್ಟು ನಿಖರವಾಗಿ ಹೇಳುವುದರೊಂದಿಗೆ ಲಕ್ಷಾಂತರ ಜೀವಗಳನ್ನು ಉಳಿಸುವ ಭರವಸೆ ನೀಡಿದೆ. ಇಲ್ಲೊಬ್ಬ ಆಟೋ ಚಾಲಕಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಆಟೋ ಓಡಿಸ್ತಾ ಇದ್ದಾರೆ ಅಂದ್ರೆ ನಂಬ್ತೀರಾ? ಹಾಗಾದ್ರೆ ಬನ್ನಿ, ಮಹಿಳೆಯರಿಗೆ ಮಾದರಿಯಾಗಿರುವ ಈ ಧೀಮಂತ ಮಹಿಳೆಯ ಯಶೋಗಾಥೆಯನ್ನ ಅವರ ಮಾತುಗಳಲ್ಲೇ ಕೇಳ್ಕೊಂಡು ಬರೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಹಲವು ವರ್ಷಗಳಿಂದ ಆಟೋ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಈ ವೃತ್ತಿ ಜೀವನಕ್ಕೆ ಯಾರು ನಿಮಗೆ ಸ್ಫೂರ್ತಿ? ನನಗೆ ರಿಕ್ಷಾ ಡ್ರೈವರ್ ಆಗೋದಕ್ಕಿಂತ ಮೊದಲು ನಾನು ಡ್ರೈವಿಂಗ್ ಟೀಚರ್ ಆಗಿದ್ದೇನೆ. ನಾನು ಅಂದರೆ ನಮ್ಮ ಇಲ್ಲಿ ಪದವಿನಲ್ಲಿ ಅವರ ಮನೆ ಮೊದಲು ಇದ್ದದ್ದು ಜೋಸೆಫ್ ಸರ್ ಹೇಳಿ, ಅವರೇನಂತ ಹೇಳಿದರೆ ನನಗೆ ನೀವು 2 ವೀಲರ್ ಕ್ಲಾಸಿಗೆ ಬನ್ನಿ ಅಂತ ಹೇಳಿ ನನ್ನನ್ನು ಒತ್ತಾಯದಲ್ಲಿ ಕರೆದ್ರು. ಹಾಗೆ ನಾನು 2 ವೀಲರ್ ಕ್ಲಾಸು ಕೊಡ್ತಾ ಇದ್ದೆ. 1-2 ವರ್ಷದವರೆಗೆ ನಾನು 2 ವೀಲರ್ ಕ್ಲಾಸ್ ಕೊಟ್ಟು ಆಮೇಲೆ ಅವರು ಹೇಳಿದರು ನೀವು 4 ವೀಲ್ ಕ್ಲಾಸ್ ಕೊಡಲಿಕ್ಕೆ ಬನ್ನಿ ಅಂತೇಳಿ ಹೇಳಿದರು. ಹಾಗೆ ನಾನು ಮತ್ತೆ ಆಗ ಅವರಿಗೆ ಹೇಳಿದೆ ನನಗೆ ಅದು ಸಾಧ್ಯ ಇಲ್ಲ, ನನ್ನಿಂದ ಆಗುವಂಥದ್ದಲ್ಲ ಅಂತ ಹೇಳಿ ಅವರಿಗೆ ಹೇಳಿದ್ದೆ. ಆದರೂ ಅವರಿಗೆ ಇಲ್ಲ ನಿಮಗೆ ಆಗ್ತದೆ, ನೀವು ಬನ್ನಿ ಅಂತ ಹೇಳಿದರು. ಮತ್ತು ನಾನು ಅವರಿಗೆ ಹೇಳಿದೆ ನೀವು ಹಾಗಾದರೆ ಒಂದು ಗಾಡಿ ನೋಡಿ ಅಂತ ಹೇಳಿ. ಹಾಗೆ ಅಲ್ಲಿ ಅವರು ಬೆಳ್ತಂಗಡಿಯಿಂದ ಅವರೇ ಒಂದು ಗಾಡಿ ನೋಡಿ ನನಗೆ ಹೇಳಿದರು, ನಾನು ಗಾಡಿ ನೋಡಿದ್ದೇನೆ, ಬಂದು ತಗೊಂಡು ಹೋಗಿ ಅಂತ ಹೇಳಿ. ಮತ್ತು ನಾನು ಮತ್ತು ನನ್ನ ಮಾವ ಹೋಗಿ, ಮಗ ಸಣ್ಣವನಿದ್ದ, ಮಗನನ್ನು ಕರ್ಕೊಂಡು ಹೋಗಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಅವರೇ ನನ್ನ ಮಾವ ಹೋಗಿ ನಾವು ಒಂದು ಗಾಡಿಯನ್ನು ಹಿಡ್ಕೊಂಡು ಬಂದ ಮೇಲೆ ನಾವು ಡ್ರೈವಿಂಗ್ ಸ್ಕೂಲಿಗೆ ನಾನು ಕ್ಲಾಸ್ ಕೊಡ್ತಾ ಇದ್ದೆ. ಗಾಡಿ 4 ವೀಲಲ್ಲಿ ಕ್ಲಾಸ್ ಕೊಡ್ತಾ ಇದ್ದೆ. ಹಾಗೆ ಕ್ಲಾಸ್ ಕೊಟ್ಟು ಸ್ವಲ್ಪ ಟೈಮ್ ಆದಾಗ ನನಗೆ ಆಯಿತು, ಈಗ ಆಫೀಸಲ್ಲಿ ಎಲ್ಲ ನಾವು ಸುಮ್ಮನೆ ಫ್ರೀ ಟೈಮಲ್ಲಿ ಇರ್ತಿದ್ದೆವು. ಹಾಗೆ ಇರುವಾಗ ಇದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳೋ ಉದ್ದೇಶಕ್ಕೆ ಮಗನಲ್ಲಿ ಹೇಳಿದೆ, ಒಂದು ನಾನು 3 ವೀಲ್ ತೆಗಿತೇನೆ ಅಂತ ಹೇಳಿ, ರಿಕ್ಷಾ ತೆಗಿತೇನೆ ಅಂತ ಹೇಳಿ. ಆಗ ಅವನು ಆವಾಗ ನನಗೆ ಅದಕ್ಕೆ ಅಡ್ಡ ಬಂದಿದ್ದ, ತೆಗೆಯೋದು ಬೇಡ ಅಂತ ಹೇಳಿ, ಬೇಡ ಯಾರಾದರೂ ಹೆಂಗಸರು ರಿಕ್ಷಾ ಬಿಡ್ತಾರಾ ಈ ಥರ ನನ್ನ ಹತ್ರ ಪ್ರಶ್ನೆ ಕೇಳಿದ. ಅದಕ್ಕೆ ನನಗೆ ಆಯಿತು, ಯಾಕೆ ಆಗೋದಿಲ್ವಾ, ಮಾಡ್ಬೋದಲ್ಲ, ನಮಗೆ ರಿಕ್ಷಾ ಓಡಿಸ್ಬೋದಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಮತ್ತೆ ಹೋಗಿ ಒಂದು ರಿಕ್ಷಾ ಬುಕ್ ಮಾಡಿ ಮತ್ತೆ ರಿಕ್ಷಾ ಡ್ರೈವರ್ ಆಗಿ ನಾನು ಬಂದೆ. ಅದು ಏನು ಇವಾಗಲೂ ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಕ್ಲಾಸ್ ಇರುವಾಗ ಕ್ಲಾಸ್ ಕೊಟ್ಟು ಉಳಿದ ಟೈಮಲ್ಲಿ ನಾನು ರಿಕ್ಷಾ ಓಡಿಸ್ತಾ ಇದ್ದೆ.
ಸಮಸ್ಯೆಗಳು ಎಷ್ಟೋ ಸಮಸ್ಯೆಗಳುಂಟು. ಅಂದರೆ ಒಬ್ಬರು ಮಹಿಳೆ ಒಂದು ಗಾಡಿಯನ್ನು ಓಡಿಸ್ತಾರೆ ಅಂತ ಹೇಳುವಾಗ ಪಬ್ಲಿಕ್ ಜನಗಳಿಗೆ, ಗಂಡಸರಿಗೆ, ಇನ್ನು ಹೆಂಗಸರು ರಿಕ್ಷಾ ಬಿಡಲಿಕ್ಕೆ ಬಂದರೆ ನಮಗೆ ಬಾಡಿಗೆ ಇಲ್ಲದಾಗ್ತದಾ, ಈ ಥರದ್ದೆಲ್ಲ ತುಂಬ ನಾವು ಸವಾಲುಗಳನ್ನು ಎದುರಿಸಿದ್ದೇವೆ. ಆದರೆ ನಾವು ಯಾವುದಕ್ಕೂ ಸಮೇತ ಜಗ್ಲಿಲ್ಲ. ನಮ್ಮಿಂದ ಎಲ್ಲವೂ ಆಗ್ತದೆ ಅಂತ ಹೇಳಿ ನಾವು ಮತ್ತೆ ಅದನ್ನೆಲ್ಲ ಎದುರಿಸಿ ನಾವು ರಿಕ್ಷಾ ಓಡಿಸ್ತಾ ಇದ್ದೇವೆ. ಇವಾಗೇನು ಪರವಾಗಿಲ್ಲ, ಈಗವಾಗ ಪಬ್ಲಿಕ್ ಎಲ್ಲ ತುಂಬ ಒಳ್ಳೆ ಮಾಡಿಕೊಳ್ತಾರೆ ಜನಗಳು. ಶಾಲಾ ಶಿಕ್ಷಣ ಇಲಾಖೆ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮಂಡಳಿಯಿಂದಲೇ ಪ್ರಶ್ನೆ ಪತ್ರಿಕೆಗಳನ್ನು ಪೂರೈಸಿದ ಬೆನ್ನಲ್ಲೇ ಪ್ರಥಮ PU ತರಗತಿಗಳಿಗೂ ರಾಜ್ಯ ಮಟ್ಟದಲ್ಲಿ ಏಕರೂಪದ ಪ್ರಶ್ನೆ ಪತ್ರಿಕೆಗಳ ಮೂಲಕ ಪರೀಕ್ಷೆ ನಡೆಸಲು ಚಿಂತನೆ ನಡೆಸಿದೆ. ಪ್ರಥಮ PU ಹಂತದಲ್ಲಿ ಉತ್ತಮ ಪ್ರದರ್ಶನ ಹಾಗೂ ಉತ್ತೀರ್ಣತೆಯನ್ನು ದಾಖಲೆ ಮಾಡುವ ಕಾಲೇಜುಗಳು ಅದೇ ಪ್ರದರ್ಶನವನ್ನು ದ್ವಿತೀಯ PU ಪರೀಕ್ಷೆಯಲ್ಲಿ ನೀಡಲು ಸಾಧ್ಯವಾಗುತ್ತಿಲ್ಲ. ಈ ಕಾರಣದಿಂದಾಗಿ ಎಲ್ಲ ಕಾಲೇಜಿನ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಏಕರೂಪತೆ ಕಾಯ್ದುಕೊಳ್ಳಲು ಒಂದೇ ರೀತಿಯ ಪ್ರಶ್ನೆ ಪತ್ರಿಕೆ ಮೂಲಕ ಪರೀಕ್ಷೆ ನಡೆಸಲಾಗುತ್ತದೆ ಎಂದು ಶಿಕ್ಷಣ ಸಚಿವ ಎಸ್ ಮಧುಬಂಗಾರಪ್ಪ ತಿಳಿಸಿದ್ದಾರೆ. ಭರತನಾಟ್ಯ ನೃತ್ಯ ನಾದದ ನವಿಲು ಹೆಜ್ಜೆ, ಕಣ್ಣುಗಳ ಮಾತಿನಲ್ಲಿ ಕಥೆಗಳ ಹರಿವು, ಕೈಗಳ ಮುದ್ರೆಯಲ್ಲಿ ಕಾವ್ಯದ ಚಿತ್ತಾರ, ಇಂತಹದೊಂದು ಕಲಾತ್ಮಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಶಿವಾರ್ಪಣಮೆಂಬ ಭರತನಾಟ್ಯ ಕಾರ್ಯಕ್ರಮ. ಇದು ಯಾವ ರೀತಿಯಾಗಿ ನಡೆಯಿತು ನೋಡ್ಕೊಂಡು ಬರೋಣ. ನಟರಾಜನ ನಾದದಲ್ಲಿ ಹುಟ್ಟಿದ ಹೆಜ್ಜೆ, ನಾದ ಬ್ರಹ್ಮದೊಳಗೆ ಲಯದ ಸೇತು, ಭಾವ ರಾಗ ತಾಳಗಳ ಸಮ್ಮಿಲನದಲ್ಲಿ ಜೀವಂತವಾಗುತ್ತದೆ ಪುರಾಣದ ಕಥೆಗೂಡು. ಅಂಗಗಳ ಚಲನೆಯಲ್ಲಿ ಅಕ್ಷರಗಳ ನಾಟ್ಯ, ಮುಖಭಾವದಲ್ಲಿ ಮನದ ಭಾವನೆಗಳ ಗೀತೆ, ಪ್ರತಿ ಹೆಜ್ಜೆಯಲ್ಲೂ ಹರಿಯುತ್ತದೆ ಕಲೆದೀಪದ ಕಿರಣ. ಇದು ವಿವೇಕಾನಂದ ವಿದ್ಯಾಸಂಸ್ಥೆ, ಕಲೆ ಸಂಸ್ಕೃತಿಗೆ ಹೆಸರುವಾಸಿಯಾದ ವಿದ್ಯಾದೇಗುಲ. ಕಲೆಯನ್ನು ಪ್ರೋತ್ಸಾಹಿಸುವಂತಹ ಕಲಾತ್ಮಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಲೇ ಇರುತ್ತದೆ. ಅದೇ ರೀತಿ ಲಲಿತ ಕಲೆಗಳ ಅಧ್ಯಯನ ಕೇಂದ್ರದ ಆಶ್ರಯದಲ್ಲಿ ಶಿವಾರ್ಪಣಂ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುರಳೀಕೃಷ್ಣ KN, ಯಾವ ಕಲೆಗಳು ಖುಷಿಯನ್ನು ಕೊಡುತ್ತದೋ ಹಾಗೆಯೇ ಬೇಗನೆ ಮನವನ್ನು ಆವರಿಸಿಕೊಳ್ಳುತ್ತದೋ ಅವುಗಳನ್ನು ದೈವಿಕ ಕಲೆಗಳೆನ್ನಬಹುದು ಎಂದು ಹೇಳಿದರು. ನೃತ್ಯೋಪಾಸನಾ ಕಲಾ ಅಕಾಡೆಮಿಯ ನಿರ್ದೇಶಕಿ ವಿದುಷಿ ಶಾಲಿನಿ ಆತ್ಮಭೂಷಣ್, ನೃತ್ಯ ಕಲೆಗಳ ಬಗ್ಗೆ ಅಧ್ಯಯನಾಧಾರಿತ ಕಾರ್ಯಾಗಾರಗಳಾಗುವುದು ಕಡಿಮೆಯಾಗಿದೆ. ಹಾಗಿದ್ದಾಗ ಲಲಿತ ಕಲೆಗಳ ಬಗ್ಗೆ ಕಾರ್ಯಾಗಾರಗಳು ನಡೆದು ಅದರಿಂದ ವಿದ್ಯಾರ್ಥಿಗಳು ಆಸಕ್ತರು ಪ್ರಯೋಜನ ಪಡೆದುಕೊಂಡಾಗ ಆಯೋಜಿಸಿದವರ ಕಲಾವಿದರ ಆಶಯ ಪೂರ್ಣವಾಗುತ್ತದೆ ಎಂದು ಹೇಳಿದರು. ನಾನು ಇವತ್ತಿನ ವರ್ಕ್ಶಾಪಲ್ಲಿ, ಭರತನಾಟ್ಯ ವರ್ಕ್ಶಾಪಲ್ಲಿ ಹಾಸ್ಯ ರಸ ಮಾಡಿದ್ದೆ. ಇದರಲ್ಲಿ ಪೌರಾಣಿಕ ಮತ್ತು ಲೌಕಿಕ ಅಂದರೆ 2 ಕಾನ್ಸೆಪ್ಟ್ ಇತ್ತು. ಈ ಪೌರಾಣಿಕದಲ್ಲಿ ನಾನು ಸೀತಾ ಸ್ವಯಂವರ ಆಗ್ತದಲ್ಲ, ಅಲ್ಲಿ ರಾವಣ ಬರ್ತಾನೆ ಅವಳನ್ನು ವರಿಸ್ಲಿಕ್ಕಂತ. ಆದ್ರೆ ಅವ ಏನ್ ಮಾಡ್ತಾನೆ ಅಂದ್ರೆ ಅವ ಸೋತೋಗ್ತಾನೆ, ಅವನಿಗೆ ಆ ಶಿವಧನಸ್ಸನ್ನು ಎತ್ತಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ನಾನು ಲೌಕಿಕದಲ್ಲಿ ಒಂದು ಹೆಂಗಸು ಈ ತರ ಸಿಚುವೇಶನ್, ಒಂದು ಹೆಂಗಸ ಅವಳು ಬೇರೆಯವಳ ಮೇಲೆ ಒಂದು ನಂಜಿ ಇರ್ತದೆ, ಅವಳಿಗೆ ಏನಾದ್ರೂ ಮಾಡ್ಬೇಕು ಅಂತ ಅವಳು ತುಂಬಾ ಚಡಪಡಿಸ್ತಿರ್ತಾಳೆ. ಹೀಗೆ ಅವಳಿಗೆ ಎಣ್ಣೆ ಹಾಕ್ತಾಳೆ ಅವಳು ಬೀಳ್ಲಿ ಅಂತ, ಆದ್ರೆ ಕೊನೆಗೆ ಅವಳೇ ಜಾರಿ ಬೀಳ್ತಾಳೆ. ಇದೊಂದು ಸಿಚುವೇಶನ್. ಈಗ ಇದು ಹಾಸ್ಯ ಅಂದ್ರೆ ನಮ್ಮ ದಿನನಿತ್ಯದಲ್ಲಿ ನಾವು ಡೈಲಿ ನೋಡ್ತಾ ಇರ್ತೇವೆ ಅಲ್ವಾ. ಹಾಸ್ಯ ಅಂದ್ರೆ ಅದೊಂದು ಎಲ್ಲಿ ಹೋದ್ರು ನಾವು ಒಂದು ಸಿಚುವೇಶನ್ ನೋಡಿ ನಾವು ನಗಾಡ್ತಾನೆ ಇರ್ತೇವೆ. ಸೊ ಹಾಸ್ಯ ಅನ್ನೋದು ತುಂಬಾ ಎಲ್ರಿಗೂ ಸಹ ಇಷ್ಟ. ನಾನು ಕೂಡ ಇದನ್ನೊಂಥರ ಖುಷಿ ಪಟ್ಟೆ ಮಾಡಿದ್ದೇನೆ. ತುಂಬಾ ಖುಷಿ ಉಂಟು, ಹಾಗೆ ಹೆಮ್ಮೆ ಕೂಡ ಆಗ್ತುಂಟು. ಇಂಥ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಧನ್ಯವಾದ. ನೃತ್ಯೋಪಾಸನಾ ಕಲಾ ಅಕಾಡೆಮಿಯ ನಿರ್ದೇಶಕಿ ವಿದುಷಿ ಶಾಲಿನಿ ಆತ್ಮಭೂಷಣ್, ನೃತ್ಯ ಕಲೆಗಳ ಬಗ್ಗೆ ಅಧ್ಯಯನಾಧಾರಿತ ಕಾರ್ಯಾಗಾರಗಳಾಗುವುದು ಕಡಿಮೆಯಾಗಿದೆ. ಹಾಗಿದ್ದಾಗ ಲಲಿತ ಕಲೆಗಳ ಬಗ್ಗೆ ಕಾರ್ಯಾಗಾರಗಳು ನಡೆದು ಅದರಿಂದ ವಿದ್ಯಾರ್ಥಿಗಳು ಆಸಕ್ತರು ಪ್ರಯೋಜನ ಪಡೆದುಕೊಂಡಾಗ
ಆಯೋಜಿಸಿದವರ ಹಾಗೂ ಕಲಾವಿದರ ಆಶಯ ಪೂರ್ಣವಾಗುತ್ತದೆ ಎಂದು ಹೇಳಿದರು. ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳುವಂತಹ ಮಾತು ನನ್ಗೆ ಹಾಗೆ ಅನ್ನಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಹೆಚ್ಚಿನ ಮನೆಗಳಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ರು ಸಂಗೀತ ನೃತ್ಯ ಕಲಿಯುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಆದ ಕಾರಣ ಇನ್ನೂ ಕೂಡ ನಮ್ಮ ಭಾರತೀಯ ಕಲೆಗಳಲ್ಲಿ ಜೀವಂತಿಕೆ ಇದೆ. ವಿದ್ಯಾರ್ಥಿಗಳು ಅದರನ್ನ ಹಿಂದೆಗಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕಲಿತಾ ಇದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಭರತನಾಟ್ಯದಲ್ಲಿ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಭೀಭತ್ಸ, ಅದ್ಭುತ ಮತ್ತು ಶಾಂತ ಎಂಬ ನವಭಾವನೆಗಳನ್ನು ಅತಿ ಸುಂದರವಾಗಿ ವ್ಯಕ್ತಪಡಿಸಲಾಗುತ್ತದೆ. ಸುಮಾರು ವಿಷಯದ ಬಗ್ಗೆ ಗೊತ್ತಾಯಿತು. ಅಂದರೆ ಡೈಲಿ ಯೂಸ್ ಮಾಡುವ ಹಸ್ತಗಳ ಬಗ್ಗೆ ಸುಮಾರು ಹೇಳಿದರು. ಮತ್ತು ಶೃಂಗಾರ ರಸ ಆಗಿರ್ಬೋದು, ವೀರರಸ ಆಗಿರ್ಬೋದು, ಸುಮಾರು ವಿಷಯದ ಬಗ್ಗೆ ಗೊತ್ತಾಯಿತು. ನೃತ್ಯೋಪಾಸನಾ ಕಲಾ ಅಕಾಡೆಮಿಯ ಹಾಗೂ ನೃತ್ಯವನ್ನು ಅಭ್ಯಸಿಸಿದ ಕಾಲೇಜಿನ ಆಯ್ದ ವಿದ್ಯಾರ್ಥಿಗಳಿಂದ ನವರಸಗಳ ಪ್ರಸ್ತುತಿಯ ಕುರಿತಾದ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರದಲ್ಲಿ ಹಾಡುಗಾರಿಕೆಯಲ್ಲಿ ಡಾಕ್ಟರ್ ನಿಶಿತಾ ಪುತ್ತೂರು, ಮೃದಂಗದಲ್ಲಿ ವಿದ್ವಾನ್ ಬಾಲಕೃಷ್ಣ ಹೊಸಮನೆ ಹಾಗೂ ನಲುವಾಂಗದಲ್ಲಿ ವಿದುಷಿ ಶಾಲಿನಿ ಆತ್ಮಭೂಷಣ್ ಇವರು ಸಹಕರಿಸಿದರು. ಮಲಯಾಳಂ ನಟ ಟೊವಿನೋ ಥಾಮಸ್ ನಟನೆಯ ಬಹು ನಿರೀಕ್ಷಿತ ಪೀರಿಯಡ್ ಆಕ್ಷನ್ ಸಿನಿಮಾ ಪಳ್ಳಿ ಚಟ್ಟಂಬಿ ಕರ್ನಾಟಕದಲ್ಲಿ ಏಪ್ರಿಲ್ 15ರಂದು ಬಿಡುಗಡೆಯಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರವನ್ನು ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಮ್ಸ್ ಬಿಡುಗಡೆ ಮಾಡಿದೆ. ಇದು ಮಲಯಾಳಂ ಜೊತೆಗೆ ಕನ್ನಡ ಭಾಷೆಯಲ್ಲಿಯೂ ತೆರೆ ಕಂಡಿದೆ. ಈ ಚಿತ್ರ 1950ರ ಕಾಲಘಟ್ಟದ ಹಳ್ಳಿಯೊಂದರ ಕಥೆಯನ್ನು ಒಳಗೊಂಡಿದೆ. ಇದನ್ನು ಜನಗಣಮನ ಖ್ಯಾತಿಯ ಡಿಜೋ ಜೋಸ್ ಆಂಟೋನಿ ನಿರ್ದೇಶಿಸಿದ್ದಾರೆ. ಚಿತ್ರದಲ್ಲಿ ಕರ್ನಾಟಕದ ಸಾಂಪ್ರದಾಯಿಕ ಕಲೆ ಯಕ್ಷಗಾನವನ್ನು ಬಳಸಿಕೊಳ್ಳಲಾಗಿದೆ. ಇದಕ್ಕೆ ಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆ ನೀಡುವ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೈಪ್ರಸ್ನ ಪಫೋಸ್ನಲ್ಲಿ ನಡೆದ ಕ್ಯಾಂಡಿಡೇಟ್ಸ್ ಟೆಸ್ಟ್ ಟೂರ್ನಿಯ ಮಹಿಳಾ ವಿಭಾಗದಲ್ಲಿ ದಿವ್ಯಾ ದೇಶ್ಮುಖ್ ಗೆಲುವು ಸಾಧಿಸಿ ಅಗ್ರಸ್ಥಾನವನ್ನು ಪಡೆದರು. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಎಂದು ಕರೆಯಲ್ಪಡುವ 20 ವರ್ಷದ ದಿವ್ಯಾ ದೇಶ್ಮುಖ್ ಡ್ರಾದತ್ತ ಸಾಗುತ್ತಿದ್ದ ಪಂದ್ಯದ 8ನೇ ಸುತ್ತಿನಲ್ಲಿ ಉಕ್ರೇನ್ನ ಆನ್ನಾ ಮುಜಿಜಿಕ್ ವಿರುದ್ಧ ಅಮೋಘ ಗೆಲುವು ಸಾಧಿಸಿದ್ದಾರೆ. ಇವರು ಪ್ರಸಕ್ತ ವರ್ಷ ಹಾಲಿ ವಿಶ್ವ ಚಾಂಪಿಯನ್ಗೆ ಸವಾಲೊಡ್ಡುವ ಅವಕಾಶ ಪಡೆಯಲಿದ್ದಾರೆ. ಇದೀಗ ವಾರದ ವಿಶೇಷ ಸುದ್ದಿಗಳನ್ನ ನಿಮಿಷಗಳಲ್ಲಿ ನೋಡ್ತಾ ಬರೋಣ ನಮ್ಮ ವಿಕಸನ ಸೂಪರ್ ಫಾಸ್ಟ್ ನಲ್ಲಿ. ಮಹಿಳಾ ಮೀಸಲಾತಿ ನಾರಿ ಶಕ್ತಿಗೆ ಸಲ್ಲಬೇಕಾದ ಗೌರವ ಎಂದ ಪ್ರಧಾನಿ ಮೋದಿ. ಅಮೆರಿಕ ಭಾರತ ನಡುವಿನ ಸರಕು ಮತ್ತು ಸೇವಾ ವಲಯಗಳ ಸುಗಮ ವ್ಯಾಪಾರಕ್ಕೆ ಹೊಸ ಜಾಲತಾಣ ಸೃಷ್ಟಿ. ಮಂಗಳೂರು, ದುಬೈ, ಅಬುದಾಬಿ ನಡುವೆ ವಿಶೇಷ ವಾಣಿಜ್ಯ ವಿಮಾನ ಸೇವೆ. ಗಗನಯಾನ ಯೋಜನೆಯ ಮೊದಲ ಮಾನವರಹಿತ ಮಿಷನ್ ಉಡಾವಣಾ ದಿನಾಂಕ ಶೀಘ್ರದಲ್ಲೇ ಘೋಷಣೆ. 2026ರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ನಿತೇಶ್ಗೆ ಬೆಳ್ಳಿ, ಸಚಿನ್ಗೆ ಕಂಚಿನ ಪದಕ. ಬೆಂಗಳೂರು ಉಪನಗರ ವರ್ತುಲ ರಸ್ತೆ ಜೂನ್ ವೇಳೆಗೆ ತಮಿಳುನಾಡಿಗೆ ಸಂಪರ್ಕ. ಬಾಹ್ಯಾಕಾಶದ ಅಂತರವನ್ನು ಅಳೆಯಲು ಭಾರತೀಯ ವಿಜ್ಞಾನಿಗಳಿಂದ ಹೊಸ ಮಾರ್ಗ ಪತ್ತೆ. ರಾತ್ರಿ ಅವಧಿಯಲ್ಲಿ ಭೂಮಿಯ ಬೆಳಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ ನಾಸಾ. ಮೇ 15 ಮತ್ತು 16ರಂದು ಬೆಂಗಳೂರು ನಗರದಲ್ಲಿ ಕ್ಯಾಂಪಸ್ ಟು ಕೆರಿಯರ್ ಶೃಂಗಸಭೆ ಆಯೋಜಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಮುಂಬೈಯಲ್ಲಿ ತಲೆ ಎತ್ತಲಿದೆ ಬೃಹತ್ ಕ್ರಿಕೆಟ್ ಕ್ರೀಡಾಂಗಣ. ಇದಿಷ್ಟು ಈ ವಾರದ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ ವಿಸಿ ಜರ್ನಲಿಸಂ.